ವೇದವಾಕ್ಯವನ್ನೆಲ್ಲ ಮೋದರಿಟ್ಟರುವಳರಿ ಬೋಧಿಸುತ್ತ ಜನರ ವೇದಾಪತಿ ಕೆಡಿಸಿರುವ ವೇದವಾಕ್ಯವನ್ನೆಲ್ಲ ಮೋದರಿಂಕನ್ನಳರಿ ಬೋಧಿಸುತ್ತ ಜನರ ವೇದಾಪತಿ ಕೆಡಿಸಿರುವ ಸಾವಿರ ಗುಳಿಗೆ ಬಣಿಯುವೆನು ಸಾವಿರ ಗುಳಿಗೆ ಬಣಿಯುವೆನು ಹರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ ನಿಜವಾಗಿ ಪೇಳಿ ನಿಜದೋಳ್ಮನ ಮುಣಗಿಸುವ ಸುಜನರ್ಗೆ ನಿತ್ಯ ನಮಿಸುವೆನು ಸುಜನರ್ಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾನಿಂ ಶುದ್ಧರನ್ನಾಗಿ ಗೈದ ಸಿಜಡಿಸಿದ್ದ ಸಿದ್ಧಾರೂಢರಿಗೆ ನತನತೆ ಸಿದ್ಧಾರೂಢರಿಗೆ ನತನತೆ ಬಹಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳು ತನಕ ಬಹಳ ಕೂತಲಿರ್ಪವಿ ಶಾಸ್ತ್ರವೆಂಬುವ ನರಿಗಳು ಬಹಳ ಶಕ್ತಿಯ ಸಮೂಹ ಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನೇರ ನಿಷ್ಠುರವಾದಿಗಳು ನಿರಂತರ ಜ್ಞಾನ ದಾಸೋಹಿಗಳಾದ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರ ಶ್ರೀಚರಣಕ್ಕೂ ವಂದಿಸುತ್ತ ಇವತ್ತಿನ ದಿನ ಇಲ್ಲಿಯ ಪರ್ಯಂತರವಾಗಿ ಯಾವ ಜ್ಞಾನದಲ್ಲೂ ಶ್ರೀಮಂತಿಕೆಯಲ್ಲೂ ಸಾಹಿತ್ಯದಲ್ಲಿಯೂ ಸಂಗೀತದಲ್ಲಿಯೂ ಪರಮ ಉತ್ಕೃಷ್ಟ ಪರಮ ಯೋಗಿಯಾದಂಥ ಶ್ರೀಮನ್ ನಿಜಗುಣ ಯೋಗಿಗಳ ಶ್ರೀಪಾದ ಪದ್ಮಕ್ಕೆ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ
ಆ ಒಂದು ಶ್ರೀ ನಿಜಗುಣ ಯೋಗಿ ಸ್ತುತಿಯ ತತಿಯ ಅನುಭವಿಯಾಗಿ ನಾನು ನೀನು ಎಂಬುವ ಭೇದವ ತೊರೆದು ತಾನು ಆರು ಎಂಬುವ ತನ್ನ ನಿಜವನ್ನು ತಿಳಿಸುತ್ತಾ ಮಾನಾದಿ ದೂರನೆಂದು ಒರೆಯುವ ಪರಮ ನಿಜಗುಣ ಯೋಗಿಗಳು ಭವರೋಗಿಗಳಿಗಾಗಿ ಪರಾತ್ಪರ ಪರಬೊಮ್ಮವನ್ನು ಅರಪಲು ಕರುಣಾರಸದಿ ಕೂಡಿ ತ್ವರದಿಂದ ರಚಿಸಿದ ಪರಮಾನುಭವ ಬೋಧೆ ಗ್ರಂಥವ ಅಂತ ನಂತರದಲ್ಲಿ ಇದು ಯಾತಕ್ಕಾಗಿ ರಚನೆ ಮಾಡಿದರು ಅಂದರೆ ಸಕಲ ಜನಗಳಿಗೆ ಆನಂದವನ್ನು ಮಾಳ್ಪ ಅಕಲಂಕ ನಿಜ ಪದ ಅರಪುವ ಭಗುತರ ಪೊರೆಯುವ ನಿಜಗುಣ ಶಿವಯೋಗಿ ಸುಕರ ಪದ ಪದ್ಮಗಳಿಗೆ ನಾವು ನೀವು ಎಲ್ಲರೂ ಕೂಡ ಇವತ್ತ ಮತ್ತೊಮ್ಮೆ ಅವರನ್ನು ಸ್ಮರಿಸಿ ಅವರನ್ನು ಸ್ತುತಿಸಿ ಇಲ್ಲಿಯ ಪರ್ಯಂತರವಾಗಿ ಈ ಒಂದು ಮಹಾಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ನಾವು ಎಲ್ಲರೂ ಪರಮಾನುಭವ ಬೋಧೆ ಎನ್ನುವ ಶಾಸ್ತ್ರವನ್ನು ಅವಲೋಕನ ಮಾಡಿ ಅದರ ನಿಜವಾದ ತಿರುಳನ್ನು ಅರಿತುಕೊಂಡು ಇವತ್ತಿನ ದಿನ ಯಾವ 6ನೇ ಸಂಧಿಯ 22ನೆಯ ಕೊನೆಯ ಸೂತ್ರ ಆಧಾರದ ವಿಷಯವನ್ನು ನಾವು ನೀವೆಲ್ಲರೂ ವಿಚಾರವನ್ನು ಮಾಡಲಿಕ್ಕೆ ಅವಕಾಶವಾಗಿದ್ದು, ಈ ಸೂತ್ರದಲ್ಲಿ ಯಾವ ಸದ್ಭಕ್ತಿಯಿಂದ ಯುಕ್ತಳಾದ ಮೈತ್ರಿಯು ಪತಿಯಾದ ಯಾಜ್ಞವಲ್ಕ್ಯ ಮಹರ್ಷಿಯನ್ನು ಕೇಳಿಕೊಂಡಾಗ ಈ ಸೂತ್ರದಲ್ಲಿ ಗ್ರಂಥಕರ್ತರಾದ ಗ್ರಂಥವನ್ನು ರಚಿಸಿದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಗ್ರಂಥ ಸಮಾಪ್ತಿಯಲ್ಲಿ ಏನು ಹೇಳಿದರು ಅಂದರೆ, ಶ್ರೀ ಶಂಭುಲಿಂಗನ ಕೃಪೆಯಿಂದ ಸಕಲ ಜನಗಳಿಗೂ ಮಂಗಳವಾಗಲೆಂದು ಆಶೀರ್ವಾದ ರೂಪ ಲಕ್ಷಣ ಮಂಗಲವನ್ನು ಈ ಸೂತ್ರದಲ್ಲಿ ಹೇಳ್ತಾರೆ. ಅವರು ಎಂಥ ಕರುಣಾರಸದ ಕೂಡಿರುವ ಅಂತ ಹೇಳಿದ್ರಲ್ಲ, ಸಕಲ ಜನಗಳಿಗಂದ್ರು ಒಬ್ಬರಿಗೆ ಇಬ್ಬರಿಗೆಲ್ಲ ಎಲ್ಲ ಮಾನವರಿಗೂ ಮಂಗಲವಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಇದು ಕರುಣೆಯುಳ್ಳಂಥ ಗ್ರಂಥಕರ್ತರಾದ ಶ್ರೀಮನ್ ನಿಜಗುಣ ಯೋಗಿಗಳು. ಈ ಸಕಲ ಮಂಗಲವಕ್ಕೂ ಸಕಲ ಜನಗಳಿಗೆ ಅಕಲಂಕ ಶಂಭು ಸತ್ಕೃಪೆಯಿಂದ ಯಾವ ಪರಮಾತ್ಮ ಭಗವಂತ ದೇವರು ಅಂತ ನಾವು ಹೇಳ್ತೀವಿ, ಆ ಶಂಭುಲಿಂಗನೇ ಸುಖವನ್ನು ಕೊಡುವವನು ಜಗತ್ತಿನಲ್ಲಿ ಯಾರು ಅಂದರೆ ಪರಮಾತ್ಮನೇ, ಅರ್ಥಾತ್ ಶಂಭುಲಿಂಗನೇ. ಆ ಶಂಭುಲಿಂಗನ ಸ್ವರೂಪವಾದಂಥ ಪರಮಾತ್ಮ ಏನು ಮಾಡಿದ ಅಂದರೆ ಕರುಣೆಯಿಂದ, ದಯಾಳತ್ವದಿಂದ, ಕೃಪೆಯಿಂದ ಸಕಲ ಜನರಿಗೆ ಮಂಗಲವಾಗಲಿ. ಜಗತ್ತಿನಲ್ಲಿ ಯಾರು ದುಃಖಿಗಳಾಗ್ಯಾರ ಆ ಎಲ್ಲ ದುಃಖಿಗಳಿಗೆ ಸುಖವನ್ನು ಉಂಟು ಮಾಡಲಿ ಎಂದು ಆಶೀರ್ವಾದ ರೂಪ ಮಂಗಲವನ್ನು ಸೂತ್ರದಲ್ಲಿ ಹೇಳ್ತಾ, ಯಾತಕ್ಕಾಗಿ ಅಂದರೆ ಶ್ರೀ ಕೃಪಾಕರನೆನಿಸುವ ನಿಜಗುಣ ಯೋಗಿ ಲೋಕಹಿತಾರ್ಥವೆನಲು ಪೇಳ್ದ ಈ ಕೃತಿ
ಪರಮಾನುಭವ ಬೋಧೆಯಹುದಾಗಿ ಸ್ವೀಕರಿಸಿದವರು ಉಂಟೇ ಜಗದೊಳು ಅಂದರು. ಈ ಗ್ರಂಥವನ್ನು ನಿಜಗುಣರು ಇಷ್ಟು 6 ಸಂಧಿಯಿಂದ ತತ್ವಮಸಿ ಮಹಾವಾಕ್ಯವನ್ನು ಅನುಭವಕ್ಕೆ ಬರುವಂಗೆ ಯಾವ ಅತ್ಯಂತ ದುಃಖದಿಂದ ಕೂಡಿದ ಜೀವಿಗಳಿಗೆ ದುಃಖ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಅನುಭವಕ್ಕೆ ತಂದುಕೊಡಲಿಕ್ಕೆ ಕಾರಣನಾದವರು ಯಾರು ಅಂದರೆ ಗ್ರಂಥವನ್ನು ಕನ್ನಡದಲ್ಲಿ ಅನುವಾದಿಸಿದ ಶ್ರೀಮನ್ ನಿಜಗುಣ ಯೋಗಿಗಳು. ಯಾಕೆ ಆತನಿಗೆ ಇಂಥ ಗುಣ ಬಂತು ಅಂದರೆ ಶ್ರೀ ಕೃಪಾಕರನೆನಿಸುವ ಯಾವ ಷಡ್ಗುಣ ಐಶ್ವರ್ಯ ಸಂಪನ್ನ ಭರಿತನಾಗಿ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳವನಾಗಿ ಸಕಲ ಜೀವಿಗಳ ದುಃಖವನ್ನು ಕಂಡು ಯಾರ ಮನಸ್ಸು ಅವರಿಗೆ ಉಪಕಾರವನ್ನು ಮಾಡಬೇಕಂತ ಬಯಸ್ತದಲ್ಲ, ಅದೇ ಮಹಾತ್ಮರ ಲಕ್ಷಣ. ಒಬ್ಬ ಮಹಾತ್ಮ ಯಾರಂದರೆ ಅವರು ಎಲ್ಲರಿಗೂ ಸುಖವಾಗಿರಲಿ, ಎಲ್ಲರ ದುಃಖ ನಿವೃತ್ತಿಯಾಗಲಿ. ಆ ಕಾರಣದಿಂದ ಅಂಥ ಕೃಪಾಕರನಾದ ನಿಜಗುಣ ಯೋಗಿಯು ಲೋಕಹಿತಾರ್ಥವಾಗಲು ಬಹಳ ಜನ ಮಾಡುವ ಕಾರ್ಯವನ್ನು ಮಾಡಿ ನಾವು ಯಾತಕ್ಕಾಗಿ ಮಾಡಿದ್ದೀವಿ ಅಂದರೆ ಲೋಕ ಕಲ್ಯಾಣಕ್ಕಾಗಿ, ಲೋಕ ಉದ್ಧಾರಕ್ಕಾಗಿ ಅಂತ ನೀವು ಬಹಳ ಪತ್ರಿಕೆಯಲ್ಲಿ ನೋಡಿರಿ. ಅವರು ಏನು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾರಂದ್ರೆ ಯಜ್ಞ ಮಾಡಿದೀವಿ, ಯಾಗ ಮಾಡಿದೀವಿ, ಅನಂತ ಕರ್ಮಗಳನ್ನು ಮಾಡೋದು ನಮಗೋಸ್ಕರ ಅಲ್ಲ, ಲೋಕ ಹಿತಾರ್ಥಕ್ಕಾಗಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕಾರ್ಯಗಳನ್ನು ಜಗತ್ತು ಉತ್ಪತ್ತಿ ಆದಾಗನಿಂದ ಎಲ್ಲರೂ ಒಂದಿಲ್ಲ ಒಂದು ಮಾಡ್ತಾ 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 ಬಂದಾರ. ಅವರು ಲೋಕ ಹಿತಾರ್ಥಕ್ಕಾಗಿ ಮಾಡಿದ ಕಾರ್ಯ ಸತ್ಯವಾಗಿದ್ದರೆ ಇವತ್ತು ಯಾರು ದುಃಖಿಗಳು ಇರಬಾರ್ದಾಗಿತ್ತು. ಕಾರ್ಯ ಮಾಡೋದು ಬಿಟ್ಟಿಲ್ಲ, ದುಃಖ ನಿವೃತ್ತಿ ಆಗಿಲ್ಲ. ಅಂದರೆ ಈಗೆಲ್ಲ ಮಾಡ್ತಕ್ಕಂಥ ಲೋಕ ಹಿತಾರ್ಥ ಕಾರ್ಯಗಳು ಲೋಕದ ಕಲ್ಯಾಣಕ್ಕಾಗಿಲ್ಲ, ಸ್ವಾರ್ಥದ ಕಲ್ಯಾಣಕ್ಕಾಗಿ ಅಂತ ಅರ್ಥ ಆಯ್ತು. ಮಾಡಿದವರು ಕಲ್ಯಾಣ ಆಗ್ಯದ, ಅವ್ರ ಕಲ್ಯಾಣ ಆಗ್ಯದ ಭಾಳ ಕಡೆ. ಆದರೆ ಕಲ್ಯಾಣ ಕಾರ್ಯಕ್ಕೆ ನೀಡಿದವರ ದುಃಖ ಮಾತ್ರ ಹಂಗೆ ಉಳ್ಕೊಂಡದ ನೋಡ್ರಿ. ಯಾಕಂದ್ರೆ ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥ ಕಾರ್ಯ ಯಾವುದಂದ್ರೆ ಶ್ರೀಮನ್ ನಿಜಗುಣ ಯೋಗಿಗಳು ಈ ಪರಮಾನುಭವ ಬೋಧಿಯಲ್ಲಿ ಏನು ತತ್ವವನ್ನು ಬೋಧಿಸಿ ಯುಕ್ತಿ ಪ್ರಮಾಣಗಳಿಂದ ಅದನ್ನು ಸತ್ಕರಿಸಿ ಸಾಧಿಸಿ ಜನನ ಮರಣ ಭವರೋಗದಿಂದ ನಿವೃತ್ತಿಯಾಗುವ ಕಾರ್ಯ ಏನು ಮಾಡಲ್ಲ, ಇದು ಲೋಕ ಹಿತಾರ್ಥಕ್ಕಾಗಿ. ಲೋಕದಲ್ಲಿ ಎಲ್ಲರ ಅಹಿತದಿಂದ ಕೂಡಿಲ್ಲ, ಎಲ್ಲರೂ ಬಹಳ ಬಹಳ ಆನಂದವಾಗ್ಯಾರ. ಆದರೆ ಕೆಲವರಿಗೆ ಇದ್ದಂಥ ದುಃಖ ಕೆಲವರಿಗೆ ಇಲ್ಲ. ಎಲ್ಲರ ದುಃಖ ಸಮವಾಗಿಲ್ಲ. ಒಬ್ಬನಿಗೆ ಉಣ್ಣುವ ಚಿಂತೆ ಹುಟ್ಟರೆ, ಉಡುವ ಚಿಂತೆ ಹುಟ್ಟರೆ, ಇಡುವ ಚಿಂತೆ ಇಟ್ಟರೆ, ಇಂದು ಹಲವು ಚಿಂತೆಗಳಲ್ಲಿ ಇರ್ಪನಿಗೆ ಎಂತೊಲಿವನು ಅಂತ ಯಾವ ಮಹಾತ್ಮರು ಕೂಡ ಸಾರಿ ಸಾರಿ ಹೇಳ್ಯಾರ. ಆದರೆ ಲೋಕದಲ್ಲಿ ಒಂದು ಮಾತ್ರ ದುಃಖ ಎಲ್ಲರಿಗೂ ಸಮಾನದ, ಅದು ಮರಣ ದುಃಖ. ಅದಕ್ಕಾಗಿ ಲೋಕ ಅಂತ ತಗೊಂಡ್ರು. ಈ ಲೋಕದಲ್ಲಿ ಹುಟ್ಟಿದವರಿಗೆ ಸಾವು ಇಲ್ಲದ ಸರದಾರ ಯಾರ ಹೇಳ್ರಿ. ಒಂದು ಪ್ರಾಣಿ ಇರುವೆಯಿಂದ ಆನೆಯ ಪರ್ಯಂತರವಾಗಿ ಮಾನವ, ರಕ್ಕಸ, ದಾನವ,
ದೇವಾನ ದೇವತೆಗಳು ಕೂಡ ಎಲ್ಲರೂ ಈ ರೋಗಕ್ಕೆ ತುತ್ತಾಗ್ಯಾರ. ಅದು ಭವರೋಗ. ಈ ಲೋಕದ ಎಲ್ಲರ ರೋಗವನ್ನ ನಿವೃತ್ತಿ ಮಾಡುವಂತ ಕಲ್ಯಾಣ ಕಾರ್ಯ ಯಾರು ಮಾಡಿದರು ಅಂದ್ರೆ ಋಷಿಗಳು, ಮುನಿಗಳು, ಜ್ಞಾನಿಗಳು, ಸದ್ಗುರುಗಳು ಮಾಡಿದರು. ಇಲ್ಲಿ ಅವರು ಬಳಸುವಂತ ಯಾವುದೇ ವಸ್ತು ಇಲ್ಲಲ್ಲ. ಅಲ್ಲಿ ಯಜ್ಞಕ್ಕೆ ಬಳಸುವ ವಸ್ತು, ಯಾಗಕ್ಕೆ ಬಳಸುವ ವಸ್ತು, ಬಲಿ, ಅದು ಇದು ಏನಿಲ್ಲ. ಇಲ್ಲೇನು ಬೇಕಾಗಿದೆ? ಎರಡೇ ವಸ್ತುಗಳು ಬೇಕು. ಹೇಳುವ ಗುರುವಿಗೆ ವಾಯಿ ಬೇಕು, ಕೇಳುವ ಶಿಷ್ಯನಿಗೆ ಕಿವಿ ಬೇಕು. ಇವೆರಡೇ ಸಾಮಾನುಗಳಿಲ್ಲಿ. ಈ ಲೋಕದ ಹಿತವನ್ನ ಕಾಪಾಡಬೇಕಂದ್ರೆ ಅವನಿಗೆ ಏನು ಬೇಕಾಗಿಲ್ಲ. ಯಾವ ಆನೆ ಬೇಕಾಗಿಲ್ಲ, ಅಂಬಾರಿ ಬೇಕಾಗಿಲ್ಲ, ವಜ್ರ ಬೇಕಾಗಿಲ್ಲ, ಕಿರೀಟ ಬೇಕಾಗಿಲ್ಲ, ಧನ ಕನಕ ಧಾನ್ಯ ಯಾವುದು ಬೇಕಿಲ್ಲ. ನೋಡ್ರಿ, ಅನುಭವದಲ್ಲಿ ನಿಮಗೆ ಒಂದು ಬಾಯಿ, ಒಂದು ಕಿವಿ, ಎರಡೇ ವಸ್ತುಗಳಿಲ್ಲಿ. ಈ ಎರಡರಿಂದ ಇಡೀ 14 ಲೋಕದಲ್ಲಿ ಭವರೋಗದಿಂದ ಬಳಲುವ ಎಲ್ಲರ ಹಿತವನ್ನ ಕಾಪಾಡಲಿಕ್ಕೆ ಬರ್ತದ. ಇಂಥ ಕಲ್ಯಾಣ ಕಾರ್ಯವನ್ನ ಮಾಡೋದು ಬಿಟ್ಟು ಬೇರೆ ಕಲ್ಯಾಣ ಕಾರ್ಯ ಮಾಡ್ತಾರಂದ್ರೆ ಅದು ನಿಜವಾದ ಕಲ್ಯಾಣ ಅಲ್ಲ, ಆಗೋದಿಲ್ಲ ಅಂತ. ಹಾಗಾಗಿ ಈ ಒಂದು ಗ್ರಂಥ ಕೃತಿ ಅಂದ್ರೆ ಈ ಸಾಹಿತ್ಯದಿಂದ ತುಂಬಿದ ಗ್ರಂಥವನ್ನ ಪರಮಾನುಭವ ಎಂದು ಕರೆಯಿಸಿಕೊಳ್ಳುತ್ತಿದ್ದಾಗಿ ಜಗತ್ತಿನಲ್ಲಿ ಇದನ್ನು ಸ್ವೀಕರಿಸಿದವರು ಉಂಟೆ. ಜಗತ್ತಂದ್ರು ಜಗತ್ತಿನಲ್ಲಿ ಈ ಗ್ರಂಥವನ್ನ ಅಂಗೀಕರಿಸಿದವರು ಯಾರೂ ಇಲ್ಲವೆಂಬ ಭಾವವು. ಯಾಕಂದ್ರೆ ಎಲ್ಲರಿಗೂ ಇದು ರೋಗ ಆದಂದ್ರೆ ಇದು ಎಲ್ಲರೂ ಸ್ವೀಕಾರ ಮಾಡಬೇಕು. ಔಷಧ ಎಲ್ಲರಿಗೆ ರೋಗ ಆದ ಎಲ್ಲರೂ ಈ ಔಷಧ ಸ್ವೀಕಾರ ಮಾಡಬೇಕಲ್ಲ. ಹಾಗಾಗಿ ಈ ನಿನ್ನಿಂದ ರಚಿಸಲ್ಪಟ್ಟ ಗ್ರಂಥ ಯಾರಿಗೂ ತಿಳಿಯದಿಂದಲೂ ಪ್ರಮಾಣ ಶೂನ್ಯವಾಗಿರುವುದರಿಂದಲೂ ಈ ಗ್ರಂಥವನ್ನ ಯಾರೂ ಸ್ವೀಕಾರ ಮಾಡಂಗಿಲ್ಲ. ಬಹಳಷ್ಟು ಜನ ಭಗವದ್ಗೀತೆ, ಬ್ರಹ್ಮಸೂತ್ರ, ಇನ್ನೂ ಅನೇಕ ಗ್ರಂಥಗಳನ್ನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಇದ್ದಂಥ ಯಾವ ವಿಚಾರಗಳು ನಿಮ್ಮ ಗ್ರಂಥದಲ್ಲಿ ಇಲ್ಲ ಅಂತ ಸಂಶಯವನ್ನು ಮಾಡಿದರೆ ಅದಕ್ಕೆ ನಿಜಗೊಂಡ್ರು ಹೇಳ್ತಾರೆ. ಈ ಮಾತನ್ನು ನಾನು ಬಹಳ ಸಲ ಒತ್ತಿ ಒತ್ತಿ ಹೇಳಿನಿ. ಇಲ್ಲೆಂಬುದೊಂದಿಲ್ಲ ಗ್ರಂಥವು ಅಂತ ಬರೆದಾರ. ಯಾವ ವೇದದಲ್ಲಿ, ಉಪನಿಷತ್ತುಗಳಲ್ಲಿ, ಆಗಮಗಳಲ್ಲಿ, ಪುರಾಣಗಳಲ್ಲಿ ಮತ್ತು ಇತಿಹಾಸದಲ್ಲಿ, ರಾಮಾಯಣದಲ್ಲಿ ಇಂತಹ ಸಂದರ್ಭ ಇಲ್ಲ ಅನ್ನುವಂಥದ್ದೇ ಇಲ್ಲ. ನಿಜಗುಣರ ಷಟ್ಶಾಸ್ತ್ರ ಗ್ರಂಥಗಳಲ್ಲಿ ಒಂದಿಲ್ಲ ಒಂದು ಗ್ರಂಥದಲ್ಲಿ ಆ ವಿಚಾರ ಬಂದ ಹೋಗಿರ್ತಾವ. ಕೈಲ ಪದ್ಧತಿಯಲ್ಲಿ ಎಷ್ಟು ಪುರಾಣ ಪ್ರಮಾಣಗಳುಂಟು, ಎಷ್ಟು ಉಂಟು, ಎಷ್ಟು ನೀತಿ ಉಂಟು. ಚಾಣಕ್ಯ ನೀತಿ ಆದ, ನಾರದ ನೀತಿ ಆದ, ಇನ್ನು ಎಷ್ಟೋ ನೀತಿ ಇದ್ರೂ ಕೂಡ ನಿಜಗಣರು ಕೈವಲ್ಯ ಪದ್ಧತಿಯಲ್ಲಿ ನೀತಿ ಕ್ರಿಯಾಚರ್ಯದಲ್ಲಿ ಒಂದು ಸ್ಥಳಕಟ್ಟಿನ ಮೇಲೆ ನೀತಿಯನ್ನು ಹೇಳ್ತಾ ಬಂದ್ರು, ಬರೇ ನೀತಿ. ಹಾಗಾಗಿ ಆ ನಿಜಗುಣರು ರಚನೆ ಮಾಡಿದಂಥ ಗ್ರಂಥಗಳಲ್ಲಿ ಏನಿಲ್ಲಪ್ಪ ನಿನಗ, ಏನಿಲ್ಲ, ಅಲ್ಲಿ ಎಲ್ಲವೂ ಇದೆ ಅಂತ ಅರ್ಥ. ಹಾಗಾಗಿ ಇದು ವೇದ ಪ್ರಮಾಣ ಗ್ರಂಥ ಅಲ್ಲ ಅಂತ ಅನುಮಾನ ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇದು ವೇದಾಂತದೋಳು ಗೌಪ್ಯವಾದ ಅರ್ಥವಿದು, ಪುರಾಣ ಸ್ಮೃತಿಗಳ ಸಾರ ಇದು, ಪರಮಾರ್ಥದ ತಿರುಳು, ತತ್ವ ರಹಸ್ಯವಿದು, ಪ್ರಾಕೃತವೇ ಎಲ್ಲ ತಿಳಿಯಲಿಕೆ ಅಂತ ಹೇಳ್ಬಿಟ್ರವ್ರು. ಅಂದ್ರೆ ಈ ಗ್ರಂಥ ಪರಮಾನುಭವ ಬೋಧೆ ಹೇಗಿದೆ ಅಂದ್ರೆ
ವೇದ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವವೇದ ಮತ್ತು ವೇದಾಂತ, ವೇದದ ಜ್ಞಾನಕಾಂಡ. ಆ ಜ್ಞಾನಕಾಂಡದಲ್ಲಿ ವೇದಗಳಲ್ಲಿ ಇರುವಂಥ ಗುಂಭವಾದ, ಗುಪ್ತವಾದ, ರಹಸ್ಯವಾದ ಅರ್ಥದಿಂದ ಕೂಡಿದ್ದು ಇದು ಅಂದರು. ಅವೆಲ್ಲ ಬಹಳ ಅನರ್ಥ ಮಾಡ್ಯಾರ. ಬಹಳ ಮಂದಿ ವೇದಗಳನ್ನು ಅನರ್ಥ ಮಾಡ್ಯಾರ. ಯಾಕೆ ಅನರ್ಥ ಆದವು ಅಂದರೆ ಅದರ ಲಕ್ಷಾರ್ಥ, ಭಾವಾರ್ಥ ತಿಳಿದೇ ಇರುವ ಕಾರಣ ಅನರ್ಥ ಆಗ್ಯಾವ. ಹಾಗಾಗಿ ಇದನ್ನ ತಿಳಿಬೇಕಾಗಿತ್ತು ಅಂದರೆ ಅದರ ಗೌಪ್ಯವಾದ ಮನೋಗತದ ಅರ್ಥವನ್ನ, ವೇದಗಳ ಮನೋಗತವನ್ನ, ಆಗಮಗಳ ಮನೋಗತವನ್ನ, ಪುರಾಣ ಇತಿಹಾಸಗಳನ್ನು, ಸ್ಮೃತಿಗಳ ಸಾರವಾಗಿ ಇದು ಪರಮಾರ್ಥದ ತಿರುಳು. ಪರಮಾರ್ಥದ ತಿರುಳು ಕಾರಣ ಇಂಥ ಗೌಪ್ಯವಾದ ಅರ್ಥವನ್ನು ತಿಳಿಬೇಕಾಗಿದ್ರೆ ಗುರುಮುಖದಿಂದ ತಿಳಿಯಲಿಕ್ಕೆ ಯೋಗ್ಯವಾಗಿದೆ ಹೊರತು ಸರ್ವರಿಗೂ ಅರಿಯಲಿಕ್ಕೆ ಇದು ಸುಲಭವಾದದ್ದು ಅಲ್ಲ. ಸುಲಭವಾದದ್ದು ಅಲ್ಲ ಎಲ್ಲರಿಗೆ. ಆ ಕಾರಣದಿಂದ ಅಧಿಕಾರಿಗಳು ಬ್ರಹ್ಮನಿಷ್ಠ ಗುರುಮುಖದಿಂದ ಶ್ರವಣ ಮಾಡಿಯೇ ತಿಳಿಯಬೇಕೆಂಬ ಭಾವವು ನಿಜಗುಣದ ಭಾವ. ಅದಕ್ಕೆ ಅಲ್ಲಿ ಬರದಲ್ಲ, ಗುರುವರನ ಒಲಮೆ ಇಲ್ಲದವ ಅವನೇನನ್ನೋದಲು ದೊರೆಯಲರಿಯದು ಸೌಮ್ಯಕ ಜ್ಞಾನ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ ಆಗಮ, ಗುರುವಚನವೇ ಸಕಲಾರ್ಥ ಮೋಕ್ಷ ಸಿದ್ಧಿ ಎಂದು. ಆ ಕಾರಣದಿಂದ ಇದು ಕಬ್ಬಿಣದ ಕಡಲೆ ಅಂತ ಯಾಕೆ ಹೇಳಿದ್ರು ಅಂದ್ರೆ ಇದೇ ಉದ್ದೇಶಕ್ಕಾಗಿ. ಇದರಲ್ಲಿ ವಾಚಾರ್ಥಕ್ಕಿಂತ ಒಳಗಡೆ ಲಕ್ಷಾರ್ಥದ ಗುಂಭವಾದ ಅರ್ಥ ಬಹಳ. ಆ ಗುಂಭ ಗೂಢವಾದ ಅರ್ಥವನ್ನ ತಿಳಿದಂತ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಮಾತ್ರ ಸಾಧ್ಯವಿನ ಬೇರೆಯವರಿಗೆ ಸಾಧ್ಯ ಅಲ್ಲ. ಆ ಕಾರಣ ಬೇರೆ ಗ್ರಂಥಗಳಂತೆ ನನ್ನ ಗ್ರಂಥದಲ್ಲಿ ಏನು ಇಲ್ಲ ಅಂತ ತಿಳ್ಕೊಬೇಡ್ರಿ, ಎಲ್ಲ ಇದೆ. ಇಲ್ಲ ಅಂತ ಯಾರು ಹೇಳ್ತಾರಂದ್ರೆ ಅವ್ರು ಲಕ್ಷಾರ್ಥಕ್ಕೆ ಹೋಗಿಲ್ಲ ಅಂತ ಅರ್ಥ, ಮೇಲೆ ಮೇಲೆ ನೋಡ್ಯಾರ ಅಂತ ಅರ್ಥ. ಗುರುಮುಖದಿಂದ ನಿಜಗುಂಡ್ರೆ ಶಾಸ್ತ್ರ ಕೇಳಿಲ್ಲ ಅಂತ ಅರ್ಥ. ಮಹಾತ್ಮರಿಂದ ಅನುಭಾವಿಗಳಿಂದ ಈ ಶಾಸ್ತ್ರ ಕೇಳಿಲ್ಲ ಅಂತ ಅರ್ಥ. ಮೇಲೆ ಹೇಳಿಕೊಡ್ತದ. ಯಾರು ನಿಜಗುಣ ಶಿವಯೋಗಿಗಳ ಗ್ರಂಥಗಳನ್ನ ಗುರುಮುಖದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಕೇಳ್ಯಾರ, ಬಸವಾನಂದರು ಹೇಳ್ತರು, ನಿಮಗೂ ಗೊತ್ತದಲ್ಲ, ಈ ಶಾಸ್ತ್ರವನ್ನ ಸರಿಯಾಗಿ ಕ್ರಮದಿಂದ ಯಾರು ಶ್ರದ್ಧೆಯಿಂದ ಕೇಳಿದೆ ತಮ್ಮ, ನಂತರ ದಿನಗಳಲ್ಲಿ ಮತ್ತೆ ಇನ್ನೊಂದು ಶಾಸ್ತ್ರವನ್ನ ಕೇಳಲಿಕ್ಕೆ ನಿಮ್ಮ ಮನಸ್ಸು ಒಪ್ಪೋದಿಲ್ಲ, ಇದನ್ನ ಬರ್ಕರಿ ಎದೆಯಲ್ಲಿ ಅಂತಿದ್ರು. ನಿಮ್ಮ ಮನಸ್ಸು ಒಪ್ಪೋದಿಲ್ಲ, ಮುಂದೆ ನೋಡ್ರಿ ನಿಮಗೆ ಗೊತ್ತಾಗ್ತಂತ ಅವ್ರು ಹೇಳಿದ್ರು. ಈಗ ನೀವು ಬೇರೆ ಬೇರೆ ಕೇಳಿ ನೋಡ್ರಿ. ನಾವು ಶಾಸ್ತ್ರ ಕೇಳಿದ ಮಂದಿಗೆ ಅವ್ರು ತಪ್ಪು ಹೇಳ್ತಾರಂತ ಅರ್ಥ ಮಾಡ್ಬೇಡ್ರಿ. ಅವ್ರಿಗೆ ಹೇಳಕ್ ಬರಂಗಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಕಲ್ಲು ಸಕ್ಕರೆಯನ್ನು ಸವಿದವನಿಗೆ ಹಳೆ ಬೆಲ್ಲ ವಿಷವಾದಂತೆ. ಇದು ಕಲ್ಲು ಸಕ್ಕರೆ ಮೆದ್ದವರು. ಮತ್ತೆ ಬೆಲ್ಲ ಕಡೆ ಹೋದಾಗ ಬೆಲ್ಲ ಚಲೋ ಅಂತನೋ ಸಕ್ಕರೆ ಚಲೋ ಅಂತನೋ, ಸಕ್ಕರೆನೇ ಹಿಡಿಸ್ತದ. ಅದರಂತೆ ಸಕ್ಕರೆಯಂತೆ ನಿಜಗುಣದ ಶಾಸ್ತ್ರ ಅಂತ. ಹಾಗಾಗಿ ಇದು ಅನುರಾಗದಿಂದ ಓದುವ ಜನರಿಗೆ, ಪದಪಿಂದೆ ಕೇಳುವ ಸಾಧಕರಿಗೆ, ಮೊದಲಿಂದ ತಿಳುಪುವ ಬುಧರಿಗೆ,
ನಿಜ ಮುಕ್ತಿ ಪದ ಸಿದ್ಧಿಪದು ಶಂಭು ಕೃಪೆಯಿಂದ. ಈ ಒಂದು ಮಹಾತ್ಮರ ಆಶೀರ್ವಾದ ಶಕ್ತಿಯಿಂದ ಯಾರಿಗೆ ಏನೇನಾಗ್ತದೆ, ಯಾರ್ಯಾರಿಗಂದ್ರೆ ಅವರೇ ಹೇಳ್ತಾರ. ಈ ಗ್ರಂಥವನ್ನ ಪ್ರೀತಿಯಿಂದ, ಪ್ರೀತಿ ಅಂದ್ರೆ ಪ್ರೇಮವನ್ನಿಟ್ಟು, ವಿಶ್ವಾಸವನ್ನಿಟ್ಟು, ಶ್ರದ್ಧೆಯನ್ನಿಟ್ಟು ಯಾರು ಓದುವರು ಅವರಿಗೂ, ಕ್ರಮವಾಗಿ ಹೇಳುವುದನ್ನ ಕೇಳುವ ಭಕ್ತರಿಗೂ, ಕೇಳುವಂತ ಭಕ್ತರಿಗೆ ಪ್ರೀತಿಯಿಂದ ತಿಳಿಸುವ ಮಹಾತ್ಮರಿಗೂ ಶ್ರೀ ಶಂಭುಲಿಂಗನ ಕೃಪೆಯಿಂದ, ಆ ಪರಮಾತ್ಮನ ಕೃಪೆಯಿಂದ ಏನಾಗ್ತದ್ರಿ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಸಂಭವಿಸುವುದು. ಇದು ಅಂತಿಮವಾದ ಆಶೀರ್ವಾದ ರೂಪ ಮಂಗಲ. ನಾವೊಬ್ಬ ಮಹಾತ್ಮನ ಭೇಟಿಯಾಗಿ ಬಂದಿವಿ ಅಂದ್ರೆ ಎಷ್ಟೋ ಆನಂದ ಆಗ್ತದೆ. ಮಹಾತ್ಮನ ಆಶೀರ್ವಾದ ಮಾಡಿದ್ರು, ನಮಗೆ ಮಕ್ಕಳಾಗಲಿ ಅಂದ್ರು ಮಕ್ಕಳಾದವು, ನಿನಗೆ ಬಡತನ ನಿವೃತ್ತಿ ಆಗ್ತದಂದ್ರೆ ಬಡತನ ನಿವೃತ್ತಿ ಆಯಿತು, ಇಂಥದ್ದು ಮುಂದೆ ಆಗ್ತದಂದಾಗ ಅದನ್ನು ಆಯಿತು ಅಂದಾಗ ಎಷ್ಟೋ ಸಂತೋಷ ಆಗ್ತದೆ ಮನುಷ್ಯನಿಗೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾದರೆ ಆನಂದ ಆಗ್ತದೆ, ಬಡವನಿಗೆ ಧನ ಸಂಪಾದನೆ ಆದ್ರೆ ಆನಂದ ಆಗ್ತದೆ. ಒಬ್ಬೊಬ್ಬರ ತೊಂದರೆಗಳು ನಿವೃತ್ತಿ ಆದಂಗೆಲ್ಲ ಒಂದೊಂದು ಆನಂದ ಆಗ್ತದೆ. ಆದ್ರೆ ಮಕ್ಕಳ ಹಡೆದವರಿಗೂ ಮಕ್ಕಳು ಪಡೆದವರಿಗೂ, ಧನವನ್ನ ಪಡೆದವನಿಗೂ ಧನವನ್ನ ನೀಡಿದವನಿಗೂ, ಇವರೆಲ್ಲರಿಗೂ ಸಾವು ಅನ್ನುವಂಥ ಮರಣ ದುಃಖ ಅಂತೂ ಇದ್ದೇ ಇರ್ತದೆ. ಕೊಟ್ಟವನಿಗಾದ ತಗೊಂಡವನಿಗಾದ. ಆದ್ರೆ ಇಲ್ಲೇನದ, ಹುಟ್ಟಿದವರೆಲ್ಲರಿಗೂ ಕೂಡ ಮರಣವೇ ನಿನಗಿಲ್ಲ ಎಂಬ ಭವರೋಗ ನಿವೃತ್ತಿಯಾಗಿ ಆನಂದ ಪ್ರಾಪ್ತಿ ರೂಪ ಮೋಕ್ಷ ಆಗ್ತದೆ. ಅದನ್ನ ವಿಚಾರ ಮಾಡಿ ಹೇಳಿರಿ ನೋಡ್ರಿ, ಲಕ್ಷಡ್ರಿ. ಈ ಗ್ರಂಥವನ್ನ ಪ್ರೀತಿಯಿಂದ ಓದುವವರಿಗೆ ಅಂದ್ರು, ಈ ಗ್ರಂಥವನ್ನು ಓದುವವರಿಗೂ ಮತ್ತು ಪ್ರೀತಿಯಿಂದ ಕೇಳುವವರಿಗೂ, ಆ ಪ್ರೀತಿಯಿಂದ ಕೇಳುವ ಭಕ್ತರಿಗೆ ಹೇಳುವಂಥವರಿಗಂದ್ರೂ ವಿನ ಮನೆಯಲ್ಲಿ ಕುಂತು ಮಾತಾಡೋರಿಗಂತ ಹೇಳಿಲ್ಲ. ಅವರೇ ಹೇಳಿದ್ರು, ಕಿತ್ತಾಕರಲ್ಲ ಅವರು. ಇದು ಅನುರಾಗದಿಂದ ಓದುವ ಜನರಿಗೆ ಅಂದ್ರು. ಇದರಲ್ಲಿ ಅಂಥ ಮಹತ್ವವಾದ ಶಕ್ತಿ ಘನತೆ ಆದಂತ ಯಾರು ಭಕ್ತಿ ಇಟ್ಟು ಹೋಗ್ತಾರ ಅವ್ರಿಗೆ ಮುಕ್ತಿ ಆದ. ಹಾಗಾಗಿ ಇಷ್ಟು ಸೂತ್ರ ಸಂಧಿ ಪದಗಳಿಂದ ಈ ಗ್ರಂಥ ಹೇಗೆ ಪೂರ್ತಿ ಆಯಿತು ಅನ್ನುವುದನ್ನ ಇಲ್ಲಿ ಕೂಡ ಹೇಳ್ತಾರೆ. ಇದು ಋತುಗಣನೆಯ ಸಂಧಿ ಸೂತ್ರ 22 ಅತಿಶಯಮೆನಿಸಿ ತೋರುವ 100 ನೃತವ್ಯರ್ಥ ಪದವೇ ಪಂಚಶಿತಿ ಮಿಗಿಲಾದ ಶತನವದಿಂದ ಈ ಕೃತಿ ಪೂರ್ಣ ಅಂದ್ರು. ಎಲ್ಲಿ ಇದು ಪೂರ್ಣ ಆಯ್ತು ಕೃತಿ ಅಂದ್ರೆ ಋತುಗಣನೆಯ ಸಂಧಿ ಅಂದ್ರೆ ಒಟ್ಟು ಪರಮಾನುಭವ ಬೋಧೆ ಎನ್ನುವ ಗ್ರಂಥದಲ್ಲಿ 6 ಸಂಧಿಗಳು. ನೀವೆಲ್ಲ 6 ಸಂಧಿಯನ್ನ ಕ್ರಮವಾಗಿ ಕೇಳಿರಿ. 6 ಸಂಧಿಯನ್ನ ಭಕ್ತಿಯಿಂದ ಕೇಳಿರಿ. 6 ಸಂಧಿಯನ್ನ ಯುಕ್ತಿಯಿಂದ ಸ್ವಾನುಭಾವಕ್ಕೆ ಬರುವಂತೆ ಪ್ರಮಾಣಗಳಿಂದ, ದೃಷ್ಟಾಂತಗಳಿಂದ, ವೇದ ಪ್ರಮಾಣಗಳಿಂದನೂ ಹೇಳಿದರು. ಇದು ಸೂತ್ರ 22. ಈ 6ನೇ ಸಂಧಿಯಲ್ಲಿ ಸೂತ್ರ 22 ಇದು ಕೊನೆಯ ಸೂತ್ರ. ಇದರಲ್ಲಿ 122 ನೃತವ್ಯರ್ಥ ಪದವೇ 100 ನೃತವ್ಯರ್ಥ ಪದವೇ ಪಂಚಶೀತಿ ಮಿಗಿಲಾದ. ಅಂದ್ರೆ ಇಲ್ಲಿ ಒಟ್ಟು
122 ಸೂತ್ರಗಳಾಗಿ 985 ನುಡಿಗಳಿಂದ ಈ ಕೃತಿ ಪೂರ್ಣ ಆಯಿತು ಅಂತ ನಿಜಗುಣ ಶಿವಯೋಗಿಗಳು ಈ ಗ್ರಂಥದಲ್ಲಿ ಎಷ್ಟು ಸಂಧ್ಯಾವ, ಎಷ್ಟು ಸೂತ್ರವ, ಎಷ್ಟು ನುಡಿಗಳವ, ಎಲ್ಲಿಂದ ಎಲ್ಲಿಗೆ ಇದು ಮಂಗಲವಾಯಿತು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದರು. ಈ ಗ್ರಂಥವು ಯಾರಿಗೆ ಯಾರು ಹೇಳಿದರು, ಈ ಗ್ರಂಥ ಹೊರಗೆ ಬರಲಿಕ್ಕೆ ಕಾರಣ ಏನಂದಾಗ ನಿಮಗೆಲ್ಲ ಗೊತ್ತಿದೆ. ಯಾವ ರಾಜಪುತ್ರಿಯಾದ ಮೈತ್ರ ಮದುವೆಯಾಗದ ಬಹುದಿನ ವರ ಅನ್ವೇಷಣೆಯಲ್ಲಿ ತೊಡಗಿದಾಗ, ಯಾವುದೇ ವರವನ್ನು ಕೂಡ ಒಪ್ಪದೇ ಇದ್ದಾಗ, ತಂದೆ ಮಗಳ ಪ್ರೀತಿಯಿಂದ, ಮಗಳೇ ಇಷ್ಟು ವರಗಳನ್ನು ನಾನು ನೋಡಿದರೂ ಕೂಡ ಒಪ್ಪದೇ ಇರಲು ಕಾರಣವೇನು, ಉದ್ದೇಶವೇನು, ಅದನ್ನು ನನಗೆ ತಿಳಿಸಿದರೆ ಒಳ್ಳೆಯದು ಅಂತ ಹೇಳಿದಾಗ ಆ ರಾಜಪುತ್ರಿ ತಂದೆ ಹೇಳಲು, ಅಪ್ಪ ನಾನು ಮದುವೆ ಆಗಲಿಕ್ಕೆ ಇಚ್ಛೆ ಇದೆ, ಆದರೆ ನನಗೆ ಎಂಥ ಲಕ್ಷಣದಿಂದ ಕೂಡಿದ ಗಂಡ ಇರಬೇಕನ್ನೋದನ್ನು ಕೇಳು, ಅಂಥ ವರ ಯಾವಾಗ ಸಿಗುತ್ತಾನೆ ಅವತ್ತೇ ಮದುವೆ ಆಗ್ತೀನಿ ಅಂತ ಮಗಳು ಬಾಯಿ ಬಿಟ್ಟು ತಂದೆ ಮುಂದೆ ಹೇಳಿದ್ಲು. ಎಂಥ ಗಂಡ ಬೇಕಮ್ಮ ನಿನಗ? ಏಕಚಕ್ರಾಧಿಪತಿ ಬೇಕು ಅಥವಾ ರಾಜಪುತ್ರರು ಬೇಕು? ರಾಜಪುತ್ರರು ಕೂಡ ಎಂಥ ಗುಣವುಳ್ಳವನು ಬೇಕು? ಕ್ಷತ್ರಿಯನು ಬೇಕು? ಯಾರು ಶೈವನು ಬೇಕು ಅಂತ ಕೇಳಿದಾಗ ಆಕೆ ಹೇಳಿದು, ಎಲ್ಲಲ್ಲ, ನನಗೆ ಕೈ ಹಿಡಿದಂಥ ಪತಿ ನನಗೆ ಸುಖವನ್ನು ಕೊಟ್ಟರು ಸಾಕು. ಆವಾಗ ತಂದೆಗೆ ಆಸೆ ಆಯಿತು, ಎಲ್ಲ ಸತಿಯರಿಗೆ ಪತಿಯಿಂದ ಸುಖ ಆದಂತಲೇ ಮದುವೆ ಆಗ್ತಾರೆ, ಮತ್ತೆ ನೀನು ಸುಖ ಬೇಡ್ತಿದ್ದ ಮೇಲೆ ಸುಖ ಸಿಕ್ಕೇ ಸಿಗ್ತದಮ್ಮ ಮದುವೆ ಆದಮೇಲೆ ಅಂದಾಗ, ಅಂಥ ಸುಖ ಅನಿಸಂಗಿಲ್ಲ, ಸಾಕೆನಿಸದ ಸವಿಯದ, ನನಗೆ ಪರಿಪೂರ್ಣವಾದ ಆನಂದವನ್ನ, ಆ ಪತಿಯಿಂದ ನನಗೆ ಸುಖ ಸಿಕ್ಕರೆ ನನಗೆ ಒಂದು ದುಃಖ ಬರವಾರ ನೋಡು. ಈ ಉಳಿದಂಥ ಸತಿಯರಿಗೆ ಪತಿಯಿಂದ ಸುಖ ಆಗ್ಯದ, ಇಲ್ಲಂತಲ್ಲ, ಆದ್ರೆ ಎಲ್ಲರೂ ದುಃಖದಾಗಾರ. ಸುಖ ಕೊಟ್ಟವನು ದುಃಖಾನ, ತಗೊಂಡವರು ದುಃಖದಾಗಾರ. ಹಾಗಾಗಿ ನನಗೆ ಪರಿಪೂರ್ಣ ಆನಂದ ರೂಪಿಂದೆ ಅಂಥ ಪತಿ ಸಿಕ್ಕರೆ ಮದುವೆ ಆಗ್ತೀನಿ ಅಂದಾಗ, ಕೊನೆಗೆ ಪೂರ್ವದಲ್ಲಿ ಕೇಳಿರಿ, ಸುಮ್ಮನೆ ಗ್ರಂಥ ಸಂಕ್ಷಿಪ್ತಕ್ಕಾಗಿ ಹೇಳಬೇಕಾಗಿದೆ. ಆವಾಗ ಆ ತಂದೆ ಅಂಥ ವರ ಎಲ್ಲಿ ಸಿಗಬಹುದು ಅಂತಕ್ಕಂಥ ಭಾವದಿಂದ ಅನಂತ ಜನರನ್ನು ಕೇಳಿದ, ನನ್ನ ಮಗಳಿಗೆ ವರ ಬೇಕಾಗಿದೆ, ಆದರೆ ಆ ವರನೇ ಇಂತಹ ಸುಖವನ್ನು ಕೊಡುವಂಥ ಶಕ್ತಿ ಇದ್ದಾಗ ಮಾತ್ರ ಸಾಧ್ಯ ಅಂತ ಹೇಳಿದಾಗ, ಯಾರೋ ಎಲ್ಲೋ ವಿಚಾರವಂತರು ಹೇಳಿದರು, ಆ ಒಂದು ದೂರದಲ್ಲಿ ಒಂದು ಆಶ್ರಮದಲ್ಲಿ ಒಬ್ಬ ಸತಿಪತಿಗಳಿಂದ ಕೂಡಿದ ಯಾಜ್ಞವಲ್ಕ ಋಷಿ ಅಂತ ಜ್ಞಾನ ಮದುವೆ ಆಗ್ಯದ. ಮತ್ತು ಅಂಥ ಸಾಮರ್ಥ್ಯ ಏನದ ಆತನಲ್ಲಿ ಉಂಟು. ನಿನ್ನ ಮಗಳ ಇಷ್ಟಾರ್ಥವನ್ನು ಪೂರೈಸುವಂಥ, ಸುಖ ಕೊಡುವ, ಆನಂದ ಕೊಡುವಂಥ ಶಕ್ತಿ ಆತನಿಗುಂಟು. ವ್ಯರ್ಥ ಅಲ್ಲಿ ಕಾಲ ಕಳಿಬೇಡ, ಅಲ್ಲಿ ಹೋಗಿ ಕೇಳು ಅಂದಾಗ ಆ ರಾಜ ಹೋಗಿ ಮಗಳ ಮನೋ ಅಭಿಷ್ಟತೆಯನ್ನು ಆ ಋಷಿಗಳ ಮುಂದೆ ವ್ಯಕ್ತಪಡಿಸಿದಾಗ ಆತನಿಗೆ ಮನಸ್ಸಿನಲ್ಲಿ ಬಹಳ ಖುಷಿ ಆಯ್ತು. ಅವ್ರಿಗೆ ಅಂಥವ್ರು ಬೇಕಲ್ಲ, ಅಂಥ ಗುರುಗಳು ಅಂಥ ಶಿಷ್ಯರನ್ನ ಬಯಸ್ತಾರೆ. ಮತ್ತೆ ಇನ್ನು ಬೇರೆಯವರಿದ್ರೆ ಬೇರೆ ರೀತಿ ಇರ್ಬೇಕು ಶಿಷ್ಯರಂತ ಬಯಸ್ತಾರೆ. ಯಾರಂದ್ರೆ ಯಾರ್ಯಾರ ಅಭಿಪ್ರಾಯ ಹೆಂಗದ ಹಂಗೆ ಇರ್ಬೇಕಂತ ಅಪೇಕ್ಷೆಗಳು ಸಹಜ, ಮನಸ್ಸಿನ ಹಿಗ್ಗಾಯ್ತು. ಆದರೆ ತನ್ನ ವೃತ್ತಾಂತೆಲ್ಲ ಹೇಳಿದ, ಕಾತ್ಯಾಯಿನ ಮದುವೆ ಆಗಿದ್ದೀನಿ, ಮತ್ತು ಮೈತ್ರಿ ಮದುವೆ ಆಗಲಿಕ್ಕೆ ಒಪ್ಪುತ್ತಾಳೋ ಇಲ್ಲೋ ಕೇಳಿ ಅಂತ ಹೇಳಿದಾಗ ರಾಜ ಬಂದು ಹೇಳ್ದ, ಮಗಳಿಗೆ ನಿನಗೆ
ಬೇಕಾದಂಥ ವರ ಸಿಕ್ಕನ, ಆದ್ರೆ ಆತನ ಮದುವೆ ಆಗ್ಯದ, ಹೆಂಗೆ ಮಾಡಮಂದ. ಮದುವೆ ಆದ್ರೂ ಪರವಾಗಿಲ್ಲ, ಒಂದ್ಯಾಕೆ ಇನ್ನು 10 ಮಾಡಿ ಕೇಳಿ ಅಂತ ವ್ಯಕ್ತಿ ಸಿಕ್ಕರೆ ಸಾಕು ಅಂತ ಹೇಳಿದಾಗ ಕೊನೆಗೆ ಮದುವೆ ಆಗಿ ಏನೇನು ಆಗಬೇಕಾಯ್ತು ಘಟನೆಗಳು ನಡೆದು ಕೊನೆಗೆ ಏನಾಯಿತು, ಇದು ನಿಜಗುಣ ಯೋಗಿ ಮುದದಿಂದ ತಿಳಿಯಪೇಳಿದ ಯಜ್ಞವಲ್ಕ್ಯ ಮೈತ್ರಿಯ ಒದವಿದ ಸಂವಾದದೋ 6ನೆಯ ಸಂಧಿ ಸದವಳ ಪರಮ ಅನುಭವ ಬಂದಿ. ಆವಾಗ ಆ ಮೈತ್ರಿಯಿಗೆ ಆ ಋಷಿ ಒಂದು ದಿನ ಆನಂದ ರೂಪದಿಂದ ಕುಂತಂಥ ಸಂದರ್ಭದಲ್ಲಿ ಮೈತ್ರಿ ಸಮಯ ಸಂದರ್ಭ ಅನುಸಾರವಾಗಿ ಆ ಮುನಿಗಳನ್ನು ಎಚ್ಚರ ಮಾಡಿದಾಗ ತನ್ನ ಹೆಂಡತಿಯಾದ ಮೈತ್ರಾದೇವಿಗೆ ಆ ಯಜ್ಞವಲ್ಕ್ಯ ಮಹರ್ಷಿಗಳು ತಿಳಿಯಪೇಳಿದ, ಅಂದರೆ ಆಕೆಗೆ ತಿಳಿಯುವಂತೆ ಹೇಳಿದ ಮತ್ತು ಆಕೆಯನ್ನು ಮುಂದಿಟ್ಟುಕೊಂಡು ಜಗತ್ತೇ ತಿಳಿಯುವಂಥ ಮನೋಗತವಾಗಿಟ್ಟುಕೊಂಡು, ಬರೀ ಮೈತ್ರಾದೇವಿ ಹೇಳಿದ್ದೆಲ್ಲ, ಭಗವದ್ಗೀತೆ ಬರೀ ಅರ್ಜುನಿಗೆ ಹೇಳಿದ್ದೇನದು. ಶ್ರೀಕೃಷ್ಣ ಅರ್ಜುನನ ನಿಮಿತ್ತವಾಗಿಟ್ಟುಕೊಂಡು ಲೋಕ ಕಲ್ಯಾಣಕ್ಕಾಗಿ, ಆ ಗ್ರಂಥನೂ ಕೂಡ ಲೋಕಹಿತಾರ್ಥಕ್ಕಾಗಿ, ಭಗವದ್ಗೀತೆ ಬ್ರಹ್ಮಸೂತ್ರ ಇವೆಲ್ಲ ಏನಾವಲ್ಲ, ಇವೆಲ್ಲ ಲೋಕಹಿತಕ್ಕಾಗಿ, ಜಾತಿಯ ಹಿತಕ್ಕಾಗಿ ಅಲ್ಲ, ಒಂದು ಕುಲದ ಹಿತಕ್ಕಾಗಿ ಅಲ್ಲ, ಲೋಕಹಿತಕ್ಕಾಗಿ ಹೇಳಿದಂಥ ಒದವಿದ ಸಂವಾದದೊಳು 6ನೆಯ ಸಂಧಿ ಅನೇಕ ವೇದಾಂತಗಳಲ್ಲಿ ಗೌಪ್ಯವಾಗಿರುವ ಗೂಢವಾಗಿರುವ ಪರಬ್ರಹ್ಮವನ್ನು ಅನುಭವಕ್ಕೆ ತಂದು ಕೊಡ್ತಕ್ಕಂಥ ವಾಕ್ಯಗಳಿಂದ ಇದು ಕಟ್ಟಿದೆ. ಏನಪ್ಪ, ಭಸ್ಮಾಸುರನ ರಾವಣನಿಗೆ ಲಕ್ಷಣಗಳುಂಟು, 10 ಮುಖ 20 ಭುಜ. ಕೃಷ್ಣನಿಗೂ ಲಕ್ಷಣ ಉಂಟು, ಕೈಯಲ್ಲಿ ಚಕ್ರ ಅದ, ತಲೆ ಮೇಲೆ ಕಿರೀಟ. ಭಸ್ಮಾಸುರನಿಗೂ ಲಕ್ಷಣ ಉಂಟು, ರಾಮನಿಗೂ ಲಕ್ಷಣ ಉಂಟು, ಸೀತೆಗೂ ಉಂಟು, ಮಂಡೋದರಿಗೆ ಉಂಟು. ಎಲ್ಲರಿಗೂ ಲಕ್ಷಣಗಳಿಂದ ಕೂಡಿದವರಿಗೆ ನಾವು ಈಕೆ ಸೀತೆ, ಈಕೆ ಮಂಡೋದರಿ, ಈತ ರಾವಣ, ಈತ ರಾಮ, ಈತ ಕೃಷ್ಣ ಅಂತ ನಾವು ತಿಳ್ಕೊಂತೀವಿಲ್ಲ. ಅದರಂತೆ ಈ ಆತ್ಮಜ್ಞಾನದ ಅನುಭವನ ತಂದು ಕೊಡ್ತಕ್ಕಂಥ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿರೂಪ ಸಾಹಿತ್ಯ ಪದವಿಯನ್ನು ತಂದು ಕೊಡ್ತಕ್ಕಂಥ ಗ್ರಂಥಗಳಲ್ಲಿ ಏನು ಲಕ್ಷಣಗಳಪ್ಪ, ಅದಕ್ಕೆ ಬೇಕಿಲ್ಲ. ಆ ಲಕ್ಷಣಗಳು ಯಾವುವು ಅಂದರೆ, ಇಲ್ಲಿ ಅನೇಕ ವೇದಾಂತಗಳಲ್ಲಿ ಗೌಪ್ಯವಾಗಿರುವಂಥ ಪರಬ್ರಹ್ಮನನ್ನ ಶ್ರುತಿ ಸ್ವಾನುಭಾವ ಯುಕ್ತಿಗಳೇ ಅವುಗಳ ಲಕ್ಷಣಗಳು ನೋಡ್ರಿ. ಈ ಶ್ರುತಿ ಸ್ವಾನುಭಾವ ಯುಕ್ತಿಗಳು ಇಲ್ಲ ಅಂದರೆ ಆ ಗ್ರಂಥವನ್ನು ಮುಮುಕ್ಷುಗಳು ನೋಡಬಾರದು, ಪುಸ್ತಕ ತಗೋಬಾರದು. ಅದಕ್ಕೆ ರಾಮ ಅಂತ ಹೇಳಕ್ ಬರ್ತದೆ. 10 ತಲೆ ಇತ್ತಂದ್ರೆ ರಾವಣ ಅಂತ ಹೇಳ್ಬೇಕು, ರಾಮ ಅಂತ ಹೆಂಗಂತೀರಿ? 1 ತಲೆ ಕೈಯಲ್ಲಿ ಚಕ್ರ ಇತ್ತಂದ್ರೆ ಅದು ಕೃಷ್ಣನೇ ಆಗ್ತಾನೆ, ರಾವಣ ಅಂತ ಅನ್ನಕ್ ಬರೋದಿಲ್ಲ. ಅದಕ್ಕೆ ಬಹಳಷ್ಟು ಜಗತ್ತಿನಲ್ಲಿ ಗ್ರಂಥಗಳು ಅಂದರೆ ಎಲ್ಲ ಗ್ರಂಥಗಳು ಸಾಹಿತ್ಯ ಪದವಿಯ ಪರವಾಗಿಲ್ಲ, ವೇದಾಂತದ ಪರವಾಗಿಲ್ಲ, ಸಿದ್ಧಾಂತ ಪರವಾಗಿ ಭೇದ ಪರವಾಗಿ ಇರ್ತಕ್ಕಂಥ ಗ್ರಂಥಗಳು. ಅದಕ್ಕಾಗಿ ಈ ಲಕ್ಷಣದಿಂದ ಕೂಡಿದ್ರೆ ಇದು ಗ್ರಂಥ. ಇವೇನು ಮಾಡ್ತಾವ ಅಂದ್ರೆ ರಾವಣನ ಎತ್ತಿ ತೋರಿಸ್ತಾವ ನೋಡ್ರಿ ಲಕ್ಷಣಗಳು. ಅದರಂತೆ ಶ್ರುತಿ ಯುಕ್ತಿ ಸ್ವಾನುಭವ ನಿನ್ನ ಸ್ವರೂಪವನ್ನು ಎತ್ತಿ ಹಿಡಿತಾವ ನೋಡ್ರಿ, ಅನುಭವಕ್ಕೆ ಬರುವಂಗ ಹೇಳ್ತಾವಂತ ಅರ್ಥ. ಈ ರೀತಿ ಪರಿಶಿಷ್ಟ ನಿರೂಪಣೆ ಸೂತ್ರ 22 ಪದ 165ಕ್ಕೆ ಇದು ಮಂಗಲ. ಈ ಕೊನೆಯಲ್ಲಿ
ಮಹಾತ್ಮರು ಸ್ವಸ್ತಿ ಸಮಸ್ತ ಸುರ ವಿಸರ ಮುಕುಟಮಣಿ ಗಣಕರಣ ಪ್ರಚುರ ಪ್ರವಾಹತರಂಗಿಣಿ ತಟ ವಿರಾಜಿತ ಪದರಾಜೀವಯುಗಳ ಶ್ರೀ ಶಂಭು ಸತ್ಕೃಪ ಕಟಾಕ್ಷ ಸಾಂದ್ರ ಚಂದ್ರಿಕಾ ಸಂಕ್ರಾಂತ ನಿರಸ್ತ ನಿಖಿಲ ಸಂಸಾರಾಶ್ರಮ ವಿಸ್ಫಾರಿತ ನಿಜಾನಂದ ಸ್ವಾಧಾನಾಸಕ್ತ ಚಿತ್ತೋಪೇತ ನಿಜಗುಣ ಹಯ ಶಿವಯೋಗಿನ ವಿರಚಿತಮಪ್ಪ ಪರಮಾನುಭವ ಬೋಧನಾಮ ಪ್ರಕರಣಗಳಲ್ಲಿಂತ ಮಹಾತ್ಮರು ಸ್ವಸ್ತಿ ಅಂದರೆ ಸಕಲ ಜಗತ್ತಿಗೂ ಕಲ್ಯಾಣವಾಗಲಿ, ಸಮಸ್ತರಿಗಂದ್ರೆ ಎಲ್ಲರಿಗೂ, ದೇವತೆಗಳಿಗೂ, ಕಿರೀಟಪ್ರಾಯದವರಿಗೂ, ಮಣಿಗಣ ರತ್ನ ಸಮೂಹದಲ್ಲಿ ಇರುವಂಥ ಎಲ್ಲ ಕಿರಣಗಳಿಗೂ ಹೇಗೆ ಸಕಲ ಜಗತ್ತಿಗೂ ಕಲ್ಯಾಣವಾಗಲಿ. ಕೈಲಾಸದಲ್ಲಿ ಸಿಂಹಾಸನಾರೂಢನಾಗಿ ಶಿವನು ಕುಳಿತಿರುವ ಸಮಯದಲ್ಲಿ ಸಾಯಂಕಾಲಕ್ಕೆ ಸರಿಯಾಗಿ ಯಾವತ್ತು ದೇವಾನುದೇವತೆಗಳು ಗುಡಿಗೆ ಹೋಗ್ತೀವಲ್ಲ ಅವು ಅದ್ರಂಗೆ ಕೈಲಾಸದಲ್ಲಿದ್ದವರು ಪರಮಾತ್ಮಲ್ಲಿಗೆ ಹೋಗ್ತಾರೆ. ಆ ಸಮಯದಲ್ಲಿ ಅವರ ದರ್ಶನಕ್ಕೆ ಬಂದಾಗ ಆ ಪಾದ ಕಮಲಗಳು ಹೇಗೆ ಹೊಳಿತಾವಂದ್ರೆ ನೀರಿನ ತಟದಲ್ಲಿ ಹೇಗೆ ಒಪ್ಪುತ್ತಿರುವವೋ ಹಾಗೆಯೇ ತೋರುತ್ತಿರುವವು ಅಂತ ಬರ್ತಾರೆ. ಎದರ ಬೆಳಕು ಅಂದರೆ ರತ್ನ ಕಿಟರ ವಜ್ರ ವೈಡೂರ್ಯವನ್ನು ಧಾರಣ ಮಾಡಿದ ದೇವಾನ ದೇವತೆಗಳು ಅಲ್ಲಿ ನಮಸ್ಕಾರ ಮಾಡುವಾಗ ಆ ಬೆಳಕಿನಲ್ಲಿ ಆ ಪರಮಾತ್ಮನ ಪಾದ ಅಷ್ಟು ಪ್ರವಾಹ ರೂಪದಿಂದ ತೋರ್ತವ ಕಂಡು ಬರುತ್ತವೆ ಅಂತಕ್ಕಂಥ ಮಾತನ್ನು ಹೇಳಿ ಇದರಲ್ಲಿ ಅನಂತ 6 ಸಂಧಿ ಸೂತ್ರ 122 985 ಮಂಗಳಮಸ್ತು ಪರಮಾನುಭವ ಬೋಧೆ ಸಮಾಪ್ತವು. ಶ್ರೀ ಶಿವಪುತ್ರ ಮಹಾಸ್ವಾಮಿಗಳಿಂದ ವಿರಚಿತವಾದ ಭಾವಾರ್ಥ ದೀಪಿಕಾ ನಾಮಕ ಟೀಕಾ ತಾತ್ಪರ್ಯವು ಇದು ಸಮಾಪ್ತವಾದದ್ದು, ಮಂಗಲವಾದದ್ದು. ಹುಬ್ಬಳ್ಳಿಯವ್ರಿಗೆ ಸರಿ. ಮತ್ತು ಈ ಗ್ರಂಥ ಪ್ರಾರಂಭವಾಗಿ ಸುಮಾರು ತಿಂಗಳು ಕಳೆದಿರಬಹುದು. ಈ ಗ್ರಂಥವನ್ನು ಇಲ್ಲಿಯವರೆಗೂ ಕೇಳಿದಂಥ ತಮ್ಮೆಲ್ಲರಿಗೂ, ಪ್ರತ್ಯಕ್ಷವಾಗಿ ಆಲಿಸಿದಂಥ ಎಲ್ಲ ನಮ್ಮ ವೇದಾಂತ ಬಳಗದವರಿಗೂ, ಅಪರೋಕ್ಷವಾಗಿ ಇಲ್ಲಿ ನಡೆಯುವಂಥ ಪ್ರತಿನಿತ್ಯದ ಯಾವ ಶಾಸ್ತ್ರ ಶ್ರವಣಾದಿಗಳನ್ನು ಬೇರೆ ಬೇರೆ ಮೂಲದಿಂದ ಮಾಧ್ಯಮದಿಂದ ಆಯಾ ಮಠಗಳಲ್ಲಿ ಕೇಳಿದಂಥ ಸರ್ವ ಶಿಷ್ಯ ಬಳಗಕ್ಕೂ ಭಕ್ತವೃಂದಕ್ಕೂ ಮತ್ತು ಈ ಒಂದು ವಿಶೇಷವಾದ ಈ ಗ್ರಂಥದ ಪ್ರಾರಂಭದಿಂದ ಪ್ರತ್ಯಕ್ಷವಾಗಿ ಕೇಳಲಿಕ್ಕೆ ಇಲ್ಲಿಯವರೆಗೂ ನಮಗೆ ಯಾವುದೇ ಅಡಚಣೆ ಇದ್ದಿಲ್ಲ. ಅಪ್ರತ್ಯಕ್ಷವಾಗಿ ಕೇಳುವಂಥ ಎಲ್ಲ ನಮ್ಮ ಶಿಷ್ಯ ವರ್ಗಕ್ಕೂ ಬಸವಣ್ಣರ ಬಳಗಕ್ಕೂ ಮತ್ತು ಜಗತ್ತಿನ ಎಲ್ಲ ಮುಮುಕ್ಷುಗಳಿಗೂ ಒಂದು ಉಪಕಾರ ಕಾರ್ಯವನ್ನು ಮಾಡಿ ಈ ಯಾವ ಯೂಟ್ಯೂಬಿನಲ್ಲಿ ಈ ಗ್ರಂಥದ ಸಾರವನ್ನೇ ಪ್ರತಿದಿನ ಅವಲೋಕನವನ್ನು ಮಾಡುವಂಥ ದೊಡ್ಡ ಮಹಾ ಉಪಕಾರದ ಕಾರ್ಯವನ್ನು ಸೇವೆಯನ್ನು ಮಾಡಿದಂಥ ನಮ್ಮ ಶಿಷ್ಯ ಬಳಗವರಾದ ಶ್ರೀಮತಿ ಶೈಲಾಶ್ರೀ ಸುಭಾಷ್ ತಲ್ಲಗಟ್ಟಿ ಅವರಿಗೂ ಮತ್ತು ಈ ಗ್ರಂಥವನ್ನು ಬಹುದೂರದಲ್ಲಿ ಪುನಃದಲ್ಲಿ ಇದ್ದು ಈ ಗ್ರಂಥಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿ ಸಹಿತವಾಗಿ ಒಂದು ದಿನವೂ ಕೂಡ ಚಾಚು ತಪ್ಪದೆ ಪ್ರತಿದಿನ ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ರೂಪಾಯಿ ಕೂಡ ಆತ ಆಶೆಯನ್ನು ಅಪೇಕ್ಷೆಯನ್ನು ಮಾಡದೆ ಈ ಒಂದು ದೊಡ್ಡ ಸೇವೆಯನ್ನು ಮಾಡಿದಂಥ ಆ ಯಾವ ಬಂಗಾರಿ ಮಂಜುನಾಥ ಅವರಿಗೂ ಈ ಗ್ರಂಥಕ್ಕೆ ಸಕಲ ರೀತಿಯ ಸರ್ವರಿಗೂ ಕೇಳಲಿಕ್ಕೆ ಆಸ್ಪದ ಆಗಿದೆ. ಇದು ಒಂದು ಮತ್ತು ಜ್ಞಾನ ಶತಕ
ಇವತ್ತು ಜ್ಞಾನ ಶತಕದಲ್ಲಿ ಒಂದು ಮಾತು ಬಂದಿದೆ. ಅದೇ ಮಂಜುನಾಥ್ ಬಂಗಾರಿಯವರಂತ ಒಂದು ಮೆಸೇಜ್ ಹಾಕ್ಯಾರ. ಅವರು ವಿದೇಶಿಯ ಪ್ರಜೆ ಒಬ್ಬ ಅದನ್ನು ಕೇಳಿ ಅದನ್ನು ಬಹಳ ಇಷ್ಟವನ್ನು ಪಟ್ಟು ಅವರಿಗೆ ಫೋನ್ ಮುಖಾಂತರ ಮಾತುಕತೆ ಆಡ್ಯಾರ. ವಿದೇಶಿ ಪ್ರಜೆ, ನಮ್ಮ ದೇಶದವರಲ್ಲ, ಬೇರೆ ದೇಶದ ಪ್ರಜೆ ಆ ಜ್ಞಾನ ಶತಕ ಮತ್ತು ಪರಮಾನುಭವ ಬೋಧೆಯ ಸಾರವನ್ನು ಕೇಳಿ ಆ ಯಾವ ಯೂಟ್ಯೂಬಿನ ಏಜೆನ್ಸಿ ಯಾರ ಅವರಿಗೆ ಫೋನ್ ಮುಖಾಂತರ ಇದು ನನಗೆ ಬಹಳ ಇಷ್ಟವಾಗಿದೆ, ಬಹಳ ಸಂತೋಷವಾಗಿದೆ ಅಂತ ಅವರಿಗೆ ಅವ್ರು ಕಾಮೆಂಟ್ ಮಾಡ್ಯಾರ. ಅವರು ಕಾಮೆಂಟ್ ಮಾಡಿದ್ದನ್ನು ಅವರು ನನಗೆ ಹಾಕ್ಯಾರ. ನಾನು ಬೇಕಾದ್ರೆ ನಿಮಗೂ ಹಾಕ್ತೀನಿ. ಒಟ್ಟಿನಲ್ಲಿ ಇಷ್ಟು ಪರ್ಯಂತರವಾಗಿ ಸೀಮಿತವಾದದ್ದಲ್ಲ. ಇದು ಜ್ಞಾನ ಯಾರಪ್ಪನ ಸ್ವತ್ತಲ್ಲ, ಜ್ಞಾನ ಸೀಮಿತವಾದಲ್ಲ, ನಿಶ್ಚೀಮ ಅನ್ನೋದಕ್ಕೆ ಇದು ಒಂದೇ ಕಾರಣ. ಹಾಗಾಗಿ ಈ ಇಡೀ ಗ್ರಂಥಕ್ಕೆ ಕೇಳಿದವರಿಗೂ ಹೇಳಿದವರಿಗೂ ಮತ್ತು ಕೇಳದೆ ಆಗದೆ ಇರುವಂಥ ಕೆಲವು ವ್ಯಕ್ತಿಗೆ ಕೇಳುವಂಥ ಒಂದು ಸೌಕರ್ಯವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲ ಪೂಜ್ಯರಿಗೂ ಎಲ್ಲರೂ ಮಹಾತ್ಮರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಮತ್ತು ನಾನು ಹೇಳುವಂಥ ಈ ಗ್ರಂಥದಲ್ಲಿ ಇಲ್ಲಿಯವರೆಗೂ ಹೇಳಿದಂಥ ವಿಷಯದಲ್ಲಿ ಏನಾದರೂ ಸಣ್ಣ ತಪ್ಪುಗಳು ಕೂಡ ನಡೆದು ಹೋಗುವುದು ಸಹಜ. ಆ ತಪ್ಪುಗಳನ್ನು ತಾವ್ಯಾರು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಶಾಂಭವಿ ಮುದ್ರಕರು ಅಂತ ನಿಜಗೊಂಡು ಹೇಳ್ಯಾರ. ಅಂಥ ಬ್ರಹ್ಮನಿಷ್ಠರಾದಂಥ ಮಹಾತ್ಮರು, ಜಗತ್ತಿನಲ್ಲಿರುವಂಥ ಎಲ್ಲ ಜ್ಞಾನಿಗಳು ಆ ಸಂಪ್ರದಾಯ ಈ ಸಂಪ್ರದಾಯ ಎನ್ನದೇ ನಿಜವಾದ ನಮ್ಮ ಸ್ವರೂಪವನ್ನು ಅನುಭವಕ್ಕೆ ತಂದು ಕೊಡುವುದೇ ಅದು ಸಂಪ್ರದಾಯ. ಅಂಥ ಮಹಾತ್ಮರೆಲ್ಲರೂ ಕೂಡ ಈ ಯೂಟ್ಯೂಬಲ್ಲಿ ಕೇಳುವಾಗ ಏನಾದರೂ ಶಬ್ದ ದೋಷ ಆಗಲಿ, ಅನುಭವದ ದೋಷ ಆಗಲಿ ಏನಾದರೂ ಕಂಡು ಬಂದಿದ್ದರೆ ಅದೆಲ್ಲವನ್ನು ಮನ್ನಿಸಿ ಅಂಶ ಕ್ಷೀರ ನ್ಯಾಯದಂತೆ ಸ್ವೀಕರಿಸಿ ಮುಂದೆ ಕೂಡ ಇದೇ ಪ್ರಕಾರ ಆ ಒಂದು ಜ್ಞಾನದ ಬೆಳಕು ಎಲ್ಲ ಕಡೆ ಪಸರಿಸಲಿ ಎನ್ನುವಂಥ ಆಶೀರ್ವಾದವನ್ನು ಎಲ್ಲ ಶರಣರು, ಮಹಾತ್ಮರು, ಜ್ಞಾನಿಗಳು ನಮಗೆ ಕರುಣಿಸಲಿ. ಅದಕ್ಕೆ ಸದಾ ಸದ್ಗುರು ಬಸವಾನಂದರು, ಸಿದ್ಧಲಿಂಗ ಬತಾತ್ನವರು, ಶಿವಪುತ್ರ ಮಹಾಸ್ವಾಮಿಗಳು, ಸಿದ್ಧಾರೂಢರು ನಮಗೆ ಬೆನ್ನೆಲುವಾಗಿ ಮುಂದೆ ಗುರಿಯಿಂದ ಗುರು ಅನ್ನುವಂಥ ಭಾವದಿಂದ ನಮ್ಮೆಲ್ಲರನ್ನು ಮುನ್ನಡೆಸಲಿ. ಯಾವ ಸಾಹಿತ್ಯದ ಮಾರ್ಗವ ಬಹಳ ಸರಳವಾಗಿ ಹಿಂದಿಲ್ಲದೆ ಮುಂದೆ ಆದರೂ ಕೂಡ ಮುಟ್ಟುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಎಲ್ಲರೂ ಕೂಡ ನಮಗೆ ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಮಂಗಲಗೀತೆ ಆದ ನಂತರ ಈ ಒಂದು ಇಡೀ ಗ್ರಂಥದ ಯಾವ ವಿಚಾರ ಗುರುಪಾದಕ್ಕೆ ಸಮರ್ಪಿಸಿ ಸದ್ಗುರು ಗ್ರಂಥ ರಚಕರಾದ ನಿಜಗುಣ ಶಿವಯೋಗಿಗಳ ಶ್ರೀಚರಣಕ್ಕೂ ಈ ಗ್ರಂಥದ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳಿಗೆ ಬಹು ಸರಳವಾಗಿ ಅನುಭವಕ್ಕೆ ತಂದುಕೊಡುವ ಮಹಾಪುಣ್ಯ ಕಾರ್ಯವನ್ನು ಮಾಡಿದಂಥ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಕೂಡ ಮತ್ತೊಮ್ಮೆ ವಂದಿಸಿ ನಾವು ನೀವೆಲ್ಲರೂ ಧನ್ಯರಾಗೋಣ ಅನ್ನೋಂಥ ಮಾತನ್ನು ಹೇಳಿ ಈಗ ಮಂಗಲಗೀತೆ ಪ್ರಾರಂಭ. ಹಾಡ್ತಾಯಿ. ಹಲೋ, ಶೈಲಶ್ರೀ ತರಲಗಟ್ಟಿ. ತಂಗಿಯೇ ನೀ ಬಾರೆ ಬಂಗಾರದಂತವಳೆ, ಮಂಗಲ ನುಡಿಯೊಂದು ಕೇಳವ್ವ, ಮಂಗಲ ನುಡಿಯೊಂದು ಕೇಳವ್ವ. ತಂಗಿಯೇ ನೀ ಬಾರೆ ಬಂಗಾರದಂತವಳೆ, ಮಂಗಲ ನುಡಿಯೊಂದು ಕೇಳವ್ವ, ಮಂಗಲ ನುಡಿಯೊಂದು ಕೇಳವ್ವ. ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ, ಲಿಂಗ
ಹಂಗಾಮ ಕಳೆಯಲಿ ಬೇಡವ್ವ, ಹಂಗಾಮ ಕಳೆಯಲಿ ಬೇಡವ್ವ. ಮಲ್ಲಿಗೆ ಶಾವಂತಿಗೆ ಕ್ಯಾದಿಗೆ ಸಂಪಿಗೆ, ಮಲ್ಲಿಗೆ ಶಾವಂತಿಗೆ ಕ್ಯಾದಿಗೆ ಸಂಪಿಗೆ, ಗುಲಾಬಿ ಪತ್ರಿಯ ವಯುನ ಬಾರೆ, ಗುಲಾಬಿ ಪತ್ರಿಯ ವಯುನ ಬಾರೆ. ಲಿಂಗ ಬಸವಾನಂದಗೆ ಮೇಲಾದ ಗುರುವಿಗೆ, ಲಿಂಗ ಬಸವಾನಂದಗೆ ಮೇಲಾದ ಗುರುವಿಗೆ, ಮಲ್ಲಿಗೆ ಹೂವ ಮುಡಿಸುವೆನವ್ವ, ಮಲ್ಲಿಗೆ ಹೂವ ಮುಡಿಸುವೆನವ್ವ. ತಂಗಿಯೇ ನೀ ಬಾರೆ ಬಂಗಾರದಂತವಳೆ, ಮಂಗಲ ನುಡಿಯೊಂದು ಕೇಳುವ, ಮಂಗಲ ನುಡಿಯೊಂದು ಕೇಳುವ. ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ, ಹಂಗಾಮ ಕಳೆಯಲಿ ಬೇಡವ್ವ, ಹಂಗಾಮ ಕಳೆಯಲಿ ಬೇಡವ್ವ. ಜೋಗಪ್ಪ ಬಂದಾಗ ಒಡಪಾನ ಎತ್ತೇತಿ, ಜೋಗಪ್ಪ ಬಂದಾಗ ಒಡಪಾನ ಎತ್ತೇತಿ, ದೇವರ ಕೇಳೋದು ಸಾಕವ್ವ, ದೇವರ ಕೇಳೋದು ಸಾಕವ್ವ. ಯೋಗಿಯ ಪಾದಕ ದಿನ ದಿನ ಬೆಳಗಿದರ, ಯೋಗಿಯ ಪಾದಕ ದಿನ ದಿನ ಬೆಳಗಿದರ, ಬೇಕಾದ ಸಿಗುವುದು ತಾಯವ್ವ, ಬೇಕಾದ ಸಿಗುವುದು ತಾಯವ್ವ. ತಂಗಿಯೇ ನೀ ಬಾರೆ ಬಂಗಾರದಂತವಳೆ, ಮಂಗಲ ನುಡಿಯೊಂದು ಕೇಳುವ, ಮಂಗಲ ನುಡಿಯೊಂದು ಕೇಳುವ. ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ, ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ, ಹಂಗಾಮ ಕಳೆಯಲಿ ಬೇಡವ್ವ, ಹಂಗಾಮ ಕಳೆಯಲಿ ಬೇಡವ್ವ. ಸಣ್ಣ ದುಂಡಿಯ ಮೇಲೆ ಹಣ್ಣು ಎಣ್ಣೆಯ ತಿಕ್ಕಿ, ಸಣ್ಣ ದುಂಡಿಯ ಮೇಲೆ ಹಣ್ಣು ಎಣ್ಣೆಯ ತಿಕ್ಕಿ, ಸುಖ ದುಃಖ ಕೇಳೋದು ಸಾಕವ್ವ, ಸುಖ ದುಃಖ ಕೇಳೋದು ಸಾಕವ್ವ. ತನ್ನ ಮೇಲೊರೆಸಿದ್ದು ತನಗೆ ತಿಳಿಯದ ಕಲ್ಲು, ತನ್ನ ಮೇಲೊರೆಸಿದ್ದು ತನಗೆ ತಿಳಿಯದ ಕಲ್ಲು, ನಿನಗೇನು ಕೊಡುವುದು ಹಡೆದವ್ವ, ನಿನಗೇನು ಕೊಡುವುದು ಹಡೆದವ್ವ. ತಂಗಿಯೇ ನೀ ಬಾರೆ ಬಂಗಾರದಂತವಳೆ, ಮಂಗಲ ನುಡಿಯೊಂದು ಕೇಳುವ, ಮಂಗಲ ನುಡಿಯೊಂದು ಕೇಳುವ. ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ, ಹಂಗಾಮ ಕಳೆಯಲಿ ಬೇಡವ್ವ, ಹಂಗಾಮ ಕಳೆಯಲಿ ಬೇಡವ್ವ. ಪಂಚಫಲಾರಿಟ್ಟು ಪಂಚಾಂಗ ಕೇಳಿದರ, ಪಂಚಫಲಾರಿಟ್ಟು ಪಂಚಾಂಗ ಕೇಳಿದರ, ಬೆನ್ನು ಹತ್ತಿದ ವಿದೆಯು ಬಿಡದವ್ವ, ಬೆನ್ನು ಹತ್ತಿದ ವಿದೆಯು ಬಿಡದವ್ವ. ಪಂಚಲಕ್ಷಣಾತ್ಮನಿಗೆ ಪಂಚಾರತಿ ಬೆಳಗಿದರ, ಪಂಚಲಕ್ಷಣಾತ್ಮನಿಗೆ ಪಂಚಾರತಿ ಬೆಳಗಿದರ, ಹಂಚಿಕೆಯಿಂದ ಬಿಡಿಸುವನವ್ವ, ಹಂಚಿಕೆಯಿಂದ ಬಿಡಿಸುವನವ್ವ. ತಂಗಿಯೇ ನೀ ಬಾರೆ ಬಂಗಾರದಂತವಳೆ, ಮಂಗಲ ನುಡಿಯೊಂದು ಕೇಳುವ, ಮಂಗಲ ನುಡಿಯೊಂದು ಕೇಳುವ. ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ, ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ, ಹಂಗಾಮ ಕಳೆಯಲಿ ಬೇಡವ್ವ, ಹಂಗಾಮ ಕಳೆಯಲಿ ಬೇಡವ್ವ. ಪತ್ರಿಯ ಗಿಡಕ್ಕೂ
ಜ್ಞಾನದ ಎತ್ತಿಗೆ ಸರಿಯವ್ವ. ಪತ್ರಿಯ ಗಿಡಕ್ಕಿಂತ ಗುರುವಿಗೆ ಬೆಳಗಿದರ, ಪತ್ರಿಯ ಗಿಡಕ್ಕಿಂತ ಗುರುವಿಗೆ ಬೆಳಗಿದರ, ಬೇಕಾದ ಸಿಗುವುದು ಹಡೆದವ್ವ, ಬೇಕಾದ ಸಿಗುವುದು ಹಡೆದವ್ವ. ತಂಗಿಯೇ ನೀ ಬಾರೆ ಬಂಗಾರದಂತವಳೇ, ಮಂಗಲ ನುಡಿಯೊಂದು ಕೇಳುವ, ಮಂಗಲ ನುಡಿಯೊಂದು ಕೇಳುವ. ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ, ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ. ಹಂಗಾಮ ಕಣಿಯಲ್ಲಿ ಬೇಡವ್ವ, ಹಂಗಾಮ ಕಣಿಯಲ್ಲಿ ಬೇಡವ್ವ. ಹೆಂಡರು ಮಕ್ಕಳು ಲಂಬಾಟ ಬಾಳೆಕ, ಹೆಂಡರು ಮಕ್ಕಳ ಲಂಬಾಟ ಬಾಳೆಕ. ಎಷ್ಟು ದುಡಿದರು ಕೊನೆಯಿಲ್ಲ, ಎಷ್ಟು ದುಡಿದರು ಕೊನೆಯಿಲ್ಲ. ಗಂಡು ಗಚ್ಚಿಯ ಹಾಕಿ ಯಮದೇವ ಬಡಿವಾಗ, ಗಂಡು ಗಚ್ಚಿಯ ಹಾಕಿ ಯಮದೇವ ಬಡಿವಾಗ. ಪುಂಡ ಬಸವಾನಂದ ಬಿಡಿಸುವನವ್ವ, ಪುಂಡ ಅನುಭವ ಅಭಿನವ ನಿಜ ಗುಣ ಬಿಡಿಸುವನವ್ವ, ಪುಂಡ ಬಸವಾನಂದ ಬಿಡಿಸುವನವ್ವ. ತಂಗಿಯೇ ನೀ ಬಾರೆ ಬಂಗಾರದಂತವಳೇ, ತಂಗಿಯೇ ನೀ ಬಾರೆ ಬಂಗಾರದಂತವಳೇ, ಮಂಗಲ ನುಡಿಯೊಂದು ಕೇಳುವ, ಮಂಗಲ ನುಡಿಯೊಂದು ಕೇಳುವ. ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ, ಲಿಂಗ ಬಸವಾನಂದಗೆ ಮಂಗಲ ಬೆಳಗೋಣ. ಹಂಗಾಮ ಕಳಿಯಲಿ ಬೇಡವ್ವ, ಹಂಗಾಮ ಕಳಿಯಲಿ ಬೇಡವ್ವ, ಹಂಗಾಮ ಕಳಿಯಲಿ ಬೇಡವ್ವ. ಶರಣ ಶರಣಾರ್ಥಿ. ಆರತಿ ಸ್ಮರಿಸುತ್ತ ಬೆಳಗ್ಗೆ ವರಗುರಾಜನಿಗೆ, ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ, ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ, ಸರ್ವಸ್ವಂ ಸರ್ವಿಜ್ಞೇನ ತಿಳಿಸಿದ ಸತ್ಯಾನಂದನಿಗೆ, ಗದಗದ ಶ್ರೀ ಗುರು ಮಡಿವಾಳೇಶನ ವರದಿಂಜಲಿಸಿದಗೆ, ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ, ವರ ನಿಜ ಗುಣ ವಿರಚಿತ ಶಾಸ್ತ್ರ ಗುರುತನು ತಿಳಿಸಿದಗೆ, ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ, ಅರವಿನ ಆರತಿ ಸ್ಮರಿಸುತ್ತ ಬೆಳಗ್ಗೆ ವರಗುರು ರಾಜನಿಗೆ, ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ, ಗುರು ಶಿವ ಪುತ್ರನಿಗೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದಬಿಂದುಕಾತೀತಂ ತಸ್ಮೈ ಶ್ರೀ ಗುರವೇ ನಮಃ. श्रीमज्जगद्गुरु सिद्धारूढ़ महाराज की जय, श्री सद्गुरु शिवपुत्र महाराज की जय, श्री सद्गुरु बसवानंद महाराज की जय, श्री सद्गुरु अभिनव महाराज की जय, सकल साधु संत महाराज की जय। जय मंगलम जय नमः पार्वती शिव।